ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಅಚ್ಚುಕಟ್ಟಾದ ವ್ಯವಸ್ಥೆ. ನವೆಂಬರ್ 15ರ ಸಂಕ್ರಮಣದಿಂದ ಮೊದಲುಗೊಂಡು ಜನವರಿ 14ರ ಮಕರ ಸಂಕ್ರಮಣದವರೆಗೆ ಲಕ್ಷಾಂತರ ಭಕ್ತರು ಭೇಟಿ ನೀಡುವ ಪರಮ ಪಾವನ ಕ್ಷೇತ್ರ ಕೇರಳ ರಾಜ್ಯದ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ಪ್ರಪಂಚದ ನಾನಾ ಕಡೆಯಿಂದ ಆಗಮಿಸುವ ಭಕ್ತರಿಗೆ ಅಚ್ಚುಕಟ್ಟಾದ ಮೂಲಭೂತ ಸೌಕರ್ಯಗಳನ್ನು ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಮಾಡಿತ್ತು. ಏರಿಮಲೆಯಿಂದ ದೊಡ್ಡ ಪಾದದ ಮೂಲಕ ಅಯ್ಯಪ್ಪನ ಸನ್ನಿಧಾನಕ್ಕೆ ಪಾದಯಾತ್ರೆಯಲ್ಲಿ ತೆರಳುವ ಭಕ್ತರಿಗೆ ಸರಿಸುಮಾರು 45 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಾಗಬೇಕಾಗ್ತದೆ. ಆಯಾಸದಿಂದ ಸಾಗುವ ಭಕ್ತರಿಗೆ ದಾರಿಯುದ್ದಕ್ಕೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಪ್ರಥಮ ಚಿಕಿತ್ಸೆ, ವೈದ್ಯಕೀಯ ನೆರವು ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳಿಂದ ಅನ್ನದಾನ, ಕಾಡಿನಲ್ಲಿ ಅಲ್ಲಲ್ಲಿ ಅರಣ್ಯಾಧಿಕಾರಿಗಳು, ನಡೆಯಲಾಗದ ಭಕ್ತರಿಗೆ ಹೊತ್ತು ಸಾಗಲು ಡೋಲಿ ವ್ಯವಸ್ಥೆ ಇವೆಲ್ಲವೂ ಕೇರಳ ಸರ್ಕಾರ ಅಯ್ಯಪ್ಪ ಭಕ್ತರಿಗೆ ತೋರಿದ ಕಾಳಜಿಯನ್ನು ಬಿಂಬಿಸುತ್ತಿತ್ತು. ಕರ್ನಾಟಕ ರಾಜ್ಯದ ಹಲವಾರು ಭಕ್ತರು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ್ದು, ಅಷ್ಟಾಗಿ ನೂಕುನುಗ್ಗಲು ಇಲ್ಲದೆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಭಕ್ತರು ಪುನೀತರಾಗ್ತಿದ್ರು.